ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಮಳೆ ಬೀಳ್ತಾ ಇದೆ. ಸುಮಾರು 1.5 ತಿಂಗಳಾಯ್ತು ಮಳೆ ಹಾಗೆ ಇದೆ. ಒಂದು ದಿನ ಕೂಡ ರಜೆ ಕೊಡ್ತಾ ಇಲ್ಲ ಈ ಒಂದು ಮಳೆಯಿಂದಾಗಿ ರೈತರು ತುಂಬಾ ಅಂದ್ರೆ ತುಂಬಾ ನೊಂದಿದ್ದೀರ. ಅಂದ್ರೆ ಈಗ ಬೆಳೆ ಎಲ್ಲ ಸರ್ವನಾಶ ಆಗ್ತಾ ಇದೆ. ಎಲ್ಲ ಒಂದು ರೈತರು ಸರ್ವನಾಶಕ್ಕೆ ಈಡಾಗ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಸರ್ಕಾರದಿಂದ ಒಂದು ಖುಷಿಯ ವಿಚಾರ, ನಿಮಗೆ ಎಷ್ಟೆಷ್ಟು ಹಣವನ್ನ ಪರಿಹಾರ ಹಣ ಘೋಷಣೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನ್ ಕೆಲಸ ಮಾಡಬೇಕು, ಬೆಳೆಗಳಿಗೆ ಏನೆಲ್ಲ ಔಷಧಗಳು ಸಿಂಪಡಣೆ ಮಾಡಬೇಕು, ಯಾವ ರೀತಿಯಾಗಿ ಬೆಳೆಗಳನ್ನ ಕಾಪಾಡಿಕೊಳ್ಳೋದು, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ಸತತವಾಗಿ 1.5 ತಿಂಗಳಾಯ್ತು ಈ ಒಂದು ಮಳೆ ಬಿಡ್ತಾ ಇಲ್ಲ. ಹೀಗಾಗಿ ರೈತರೆಲ್ಲ ಕೂಡ ನೊಂದು ಹೋಗಿದ್ದಾರೆ. ಏನ್ ಮಾಡ್ಬೇಕು, ಒಮ್ಮೆ ಆದ್ರೆ ಮಳೆ ಹೀಗೆ ರೀತಿಯಾಗಿ ಆಗತ್ತೆ, ಇಲ್ಲಾಂದ್ರೆ ಮಳೆನೇ ಆಗೋದಿಲ್ಲ ಅಂತ ಹೇಳಿ ತುಂಬಾ ಜನ ರೈತರು ಕಷ್ಟಕ್ಕೆ ಈಡಾಗ್ತಿದ್ದಾರೆ. ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಸರ್ಕಾರದಿಂದ ಏನ್ ಲಾಭ ಸಿಗ್ತಾ ಇದೆ ಅದರೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೈತರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಮೊದಲೇ ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ಅಂತೇಳಿ ಹಣವನ್ನ ರಿಲೀಸ್ ಮಾಡ್ತಾರೆ, ಇನ್ಶೂರೆನ್ಸ್. ಅದಕ್ಕೆ ಇನ್ನೂ ಯಾರು ಅರ್ಜಿ ಸಲ್ಲಿಸಲ್ಲ, ಬೇಗ ಇವತ್ತು ಹೋಗಿ ಅಪ್ಲೈ ಮಾಡಿ. ಏನಾದರೂ ಬೆಳೆಯಿಂದ ಅಥವಾ ಏನಾದರೂ ಹಾನಿಯಿಂದಾಗಿ ನಿಮ್ ಬೆಳೆ ಏನಾದ್ರೂ ಸರ್ವನಾಶ ಆತ ಅಂದ್ರೆ, ಬೆಳೆ ಬರ್ಲಿಲ್ಲ ಅಂದ್ರೆ ಅಕಸ್ಮಾತ್ ಸರ್ಕಾರದಿಂದ ಹಣ ಆದ್ರೂ ಬರತ್ತೆ. ಇದೊಂದು ಒಳ್ಳೆ ಕೆಲಸ ಇದೆ. ಸ್ವಲ್ಪ ಎಲ್ಲ ಒಂದು ರೈತರು ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಇರತ್ತೆ, ಪ್ರೀಮಿಯಂ ಆಗಿ ಕಟ್ಟಿ ಮಾಡಿಸಿ. ಏನೋ ಒಂದು 100 ರೂಪಾಯಿ 1 ವರ್ಷ ಅಷ್ಟ ಹೋಗತ್ತೆ, ಆದ್ರೆ ಲಕ್ಷಗಟ್ಟಲೆ ಹಣ ಬರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಒಂದು ಕಡೆ. ಆದ್ರೆ ಇನ್ನು ಬೆಳೆ ಅದ ನಂತರ ಬರ ಪರಿಹಾರ ಹಣ ರಿಲೀಸ್ ಮಾಡ್ತಾ ಇದ್ರು ಮೊದಲಿಗೆ. ಅದು ಬರ ಪರಿಹಾರ ಹಣ ಈಗಾಗಲೇ ರೈತರಿಗೆ ಜಮಾನೆ ಆಗಿಲ್ಲ. ಮೊದಲನೇ ಕಂತು, 2ನೇ ಕಂತು, 3ನೇ ಕಂತು ಹಣವನ್ನ ರಿಲೀಸ್ ಮಾಡ್ತಾ ಇದ್ರು. ಆ ಜಿಲ್ಲೆ ವೈಸ್ ಕೂಡ ರಿಲೀಸ್ ಮಾಡಿದ್ರು. ಕೆಲವೊಂದು ರೈತರಿಗೆ ತಲುಪಿಲ್ಲ. ಯಾರಿಗೆ ತಲುಪಿದೆ ಯಾರಿಗೆ ತಲುಪಿಲ್ಲ ಅಂತ ಒಂದ್ಸರಿ ಕಮೆಂಟ್ ನ ತಿಳಿಸಿ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ 2025 ಮತ್ತು 26ನೇ ಸಾಲಿನಲ್ಲಿ ಈಗ ನೋಡ್ತಾ ಇರ್ಬೋದು, ಸುಮಾರು 2 ತಿಂಗಳಾಯ್ತು ಮಳೆ ಅಂತೂ ಬಿಡ್ತಾನೆ ಇಲ್ಲ. ರೈತರು ಹೀಗಾಗಿ ಬೆಳೆ ಎಲ್ಲ ಸರ್ವನಾಶ ಆಗ್ತಿದೆ. ದ್ರಾಕ್ಷಿ ಅಂತೂ ಸರಿಯಾಗಿ ಬಂದೇ ಇಲ್ಲ ಅಂತ ಹೇಳಿ ಕೆಲವು ಜನ ರೈತರು ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನೋಡಿ ಏನ್ ತಿಳಿಸ್ಕೊಟ್ಟಿದೆ ಅಂತ ಸ್ವಲ್ಪ ಕ್ಲಿಯರ್ ಕಟ್ಟ ಮಾಹಿತಿನ ತಿಳಿಸ್ಕೊಡ್ತೇನೆ. 2025 ಮತ್ತು 26ನೇ ಸಾಲಿನ ಮುಂಗಾರು ಮಳೆ ತಾಲೂಕದಾದಂತ ಕೆಲವು ದಿನಗಳಿಂದ ಸತತವಾಗಿ ಸುರಿದ ಕಾರಣ ತಗ್ಗು ಪ್ರದೇಶದಲ್ಲಿ ರೈತರ ಹೊಲಗಳಲ್ಲಿ ನೀರು ತೆಗೆದ್ದು, ಅಂದ್ರೆ ಎಲ್ಲಾ ಒಂದು ಹೊಲಗಳಲ್ಲಿ ರೈತರದಲ್ಲಿ ನೀರು ನಿಂತಿದ್ದಾವೆ. ಅದನ್ನ ಹೇಗೆ ತೆಗೆದಂತ ಮೊದಲಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೊಲಗಳಿಂದ ಒಡವುಗಳನ್ನ ನಿಂತ ನೀರನ್ನ ಬಲುಸೆವೆ ಅಥವಾ ಹರಿ ಮಾಡುವುದರಿಂದ ಮೂಲಕ ಹೊರಹಾಕಲು ಪ್ರಯತ್ನ ಮಾಡಬೇಕು. ಈ ಒಂದು ಗೋವಿನ ಜೋಳ ಅಥವಾ ಹತ್ತಿ ಬೆಳೆಗಳು ನೀರಿನಲ್ಲಿ ಕರಗುವ ರಸಗೊಬ್ಬರಗಳಾದ ಈ ಒಂದು 19 ಅದರ ನಂತರ 13 ಇವುಗಳು ಯಾವುದಾದರೂ ಇದನ್ನ ಪ್ರತಿ ಲೀಟರ್ಗೆ 19 ಅದ ನಂತರ 19 ಅದೇ ರೀತಿಯಾಗಿ 13.0.45 ಇವುಗಳಲ್ಲಿ ಯಾವುದಾದರೂ ಒಂದನ್ನ ಪ್ರತಿ ಲೀಟರ್ಗೆ ನೀರಿಗೆ 3 ರಿಂದ 4 ಗ್ರಾಂ ಬೆರೆಸಿ ಬೆಳೆ ಮೇಲೆ ಸಿಂಪಡಿಸಬೇಕು. ಅಂದ್ರೆ ನಿಮ್ಮ ಒಂದು ಬೆಳೆ ಯಾವ ರೀತಿ ಉಳಿಸಬೇಕಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಲೀಟರ್ಗೆ 3 ರಿಂದ 4 ಗ್ರಾಮ್ ಬೆರೆಸಿ ಬೆಳೆ ಮೇಲೆ ಸಿಂಪಡಿಸಬೇಕು. ನಂತರ ಮೆಕ್ಕೆಜೋಳ ಬೆಳೆಗೆ ಲದ್ದಿ ಹುಳುಗಳನ್ನ ಹತ್ತುವುದಾಗಿ, ಇವುಗಳಿಂದ ಆ ಒಂದು ಹುಳುಗಳು ಎಲ್ಲ ಸತ್ತೋಗುತ್ತೆ. ಅಂದ್ರೆ ಈಗ ಎಲ್ಲಾ ಕಡೆ ಹುಳ ಹತ್ತುತ್ತೆ. ಅದೇ ಒಂದು ಕಾರಣಕ್ಕಾಗಿ ನಿಮ್ಮೆಲ್ಲ ಬೆಳೆ ಕೂಡ ಸರ್ವನಾಶ ಆಗತ್ತೆ. ಅದೇ ಒಂದು ಕಾರಣ ಇದು ಸಿಂಪಡಣೆ ಮಾಡ ಅಂತ ಹೇಳಿದ್ದಾರೆ. ಅದ್ರ ಬಳಿಕ ನಿಮ್ಮ ಒಂದು ಬೆಂಜೋಯಿಟ್ ಪ್ರತಿ ಲೀಟರ್ಗೆ 0.5 ಗ್ರಾಮ ಬೆರೆಸಿ ದಾವಣಗೆರೆ ಈ ಒಂದು ದಾವಣಗೆರೆ ಅಲ್ಲ ದ್ರಾವಣವನ್ನ ಸಿಂಪಡಿಸಬೇಕಾಗತ್ತೆ. ಹತ್ತಿ, ಸೋಯಾಬೀನು ಅದೇ ರೀತಿಯಾಗಿ ಶೇಂಗಾ ಬೆಳೆಗಳಿಗೆ ಬುಡಕ್ಕೆ ಈ ಒಂದು ಕಾರ್ಬೋಹೈಡ್ರೇಟ್ ಪ್ರತಿ ಲೀಟರ್ಗೆ 3 ಗ್ರಾಂ ಥಿಯಾಲೈಟಿಸ್ ಮತ್ತು ಮಿಥೈಲ್ ಪ್ರತಿ ಲೀಟರ್ಗೆ ನೀರಿಗೆ 2 ಗ್ರಾಂನಂತೆ ದ್ರಾವವನ್ನ ಸಿಂಪಡಿಸಬೇಕು, ಅಂದ್ರೆ ಸುರಿಯಬೇಕು. ಅದ್ರ ಬಳಿಕ ಬೆಳೆಯ ಎಲೆ ಹಳದಿ ಬಣ್ಣಕ್ಕೆ ತಿರುಗುವ ಸಾಧ್ಯತೆ ಇದ್ದಲ್ಲಿ ಹಳದಿ ಕೆಂಪು ಆಗುವುದ ತಪ್ಪಿಸಲು ನ್ಯಾನೋ ಡಿಎಪಿ ಅಂತ ಹೇಳಿ ಒಂದು ಔಷಧ ರಾತ, ಈ ಒಂದು ಯೂರಿಯಾ ರಾತ ಅದನ್ನ 19 ಹಾಗೂ 13.0.45 ಈ ಒಂದು ಘೋಷಕಾಂಶ ಬಳಕೆ ಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸವಿತಾ ಚಕ್ರಸಾಲಿ ಇವರು ಪ್ರಕಟಿಸಲಿ ತಿಳಿಸಿಕೊಟ್ಟಿದ್ದಾರೆ. ಇದೇ ಬಂದಿರುವಂತ ಪ್ರಕಟಣೆ ಆಗಿರತ್ತೆ. ಅದೇ ಒಂದು ಕಾರಣ ನಿಮ್ಗೆ ತಿಳಿಸ್ಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಈಗೇನು ತಿಳಿಸ್ಕೊಟ್ಟಿನಲ್ಲ, ಏನೇನು ಸಮಸ್ಯೆ ಇದೆಯಲ್ಲ ನಿಮ್ಮ ಒಂದು ಬೆಳೆಗಳಿಗೆ ಇದೆಲ್ಲ ಸಿಂಪಡಣೆ ಮಾಡಿ ಅದು ಕಡಿಮೆ ಆದ್ರೂ ಆಗಬಹುದು. ಮತ್ತು ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಬಹುದು. ಯಾರ್ಯಾರು ಬೆಳೆ ನಾಶ ಆಗಿದೆ ಈ ಒಂದು ಪ್ರವಾಹಗಳಿಂದ ಮಳೆಯಿಂದ ನಿಮ್ಗೆ ಇಷ್ಟಿಷ್ಟು ಅಂತೇಳಿ ಬೆಳೆ ಹಾನಿಗಳನ್ನ ಘೋಷಣೆ ಮಾಡಬಹುದು. ಬಟ್ ಅಂದ್ರೆ ಡೋ ಮಾಡಿ ತಿಳಿಸ್ಕೊಡ್ತಾರೆ. ನನಗನ್ಸೋ ಮಟ್ಟಿಗೆ 10,000 ಮೇಲೆಗಳೇ ಇರಬಹುದು. 7,000 8,000 ಕೊಡೋದಿಲ್ಲ ಅವರು.
10,000 ಮೇಲ್ಗಡೆ ಇರ್ಬೋದು. ರೈತರಿಗೆ ಕೊಟ್ಟರು, ಅಕಸ್ಮಾತ್ ಕೊಟ್ಟರು ಘೋಷಣೆ ಕೊಡ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.